2009ರಿಂದ 2014ರಲ್ಲಿ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ 9,000 ಕೋಟಿ ಬರುತ್ತಿತ್ತು. ಈಗ 2024 ಮಾರ್ಚ್ಗೆ 1 ಲಕ್ಷ ಕೋಟಿ ನೀಡಲಾಗಿದೆ ಎಂದು ಕೇಂದ್ರದಿಂದ ಅನುದಾನ ಹಂಚಿಕೆಯನ್ನು ರಾಜ್ಯಕ್ಕೆ ತಾರತಮ್ಯ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯ ವಕ್ತಾರ ಎಂಎಲ್ಸಿ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಟಾಂಗ್ ನೀಡಿದರು. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದ 11 ವರ್ಷಗಳು ಸಾಧನೆಗಳ ಬಗ್ಗೆ ಹೇಳಿಕೆ ನಂತರ ರಾಜಕೀಯವಾಗಿ ಮಾತನಾಡಿದ ಅವರು, ಕರ್ನಾಟಕಕ್ಕೆ ಹಲವು ಅಭಿವೃದ್ಧಿ ಯೋಜನೆಯನ್ನು ಕೊಡಲಾಗಿದ್ದು, ನರೇಂದ್ರ ಮೋದಿ ಸಾಧನೆಗೆ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರುವುದೇ ಜನರು ಅಂಕವನ್ನು ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾದ ವಿಚಾರವಲ್ಲ. ಇಂದಿನ ಅಂಕಿಅಂಶ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಅಂಕಿಅಂಶ ನೀಡಿದರೆ ತಿಳಿಯುತ್ತದೆ. 2009ರಿಂದ 2014ರವರೆಗೂ ಟ್ಯಾಕ್ಸ್ ಪಾಲು ರಾಜ್ಯಕ್ಕೆ 9,000 ಕೋಟಿ ಇತ್ತು. ಈಗ 2024 ಮಾರ್ಚ್ಗೆ 1 ಲಕ್ಷ ಕೋಟಿ ನೀಡಲಾಗಿದೆ. 3 ಪಟ್ಟು ಹೆಚ್ಚು ಪಾಲು ನೀಡಲಾಗಿದೆ. ಸಿದ್ದರಾಮಯ್ಯ ಅವರು ಫೈನಾನ್ಸ್ ಕೂಡ ಅವರ ಜೊತೆಗೆ ಇರುವುದರಿಂದ ಅವರು ಜಿಎಸ್ಟಿ ಸಭೆಗೆ ಹೋಗಿ ಭಾಗವಹಿಸಬೇಕು. ಆದರೆ ಒಂದೇ ಒಂದು ಜಿಎಸ್ಟಿ ಮೀಟಿಂಗ್ ಹೋಗಲಿಲ್ಲ, ಫೈನಾನ್ಸ್ ಮೀಟಿಂಗ್ ಹೋಗಲಿಲ್ಲ. ಸಿದ್ದರಾಮಯ್ಯ ಸಿಎಂ ಜೊತೆಗೆ ಹಣಕಾಸು ಸಚಿವರು ಆಗಿರುವುದರಿಂದ ಆ ಮೀಟಿಂಗಿಗೆ ಹೋಗಬೇಕು. ಆಗ ಫೈನಾನ್ಸ್ ಮೀಟಿಂಗ್ನ ತೀರ್ಮಾನ ಆಗುವುದು ತಿಳಿಯುತ್ತದೆ ಎಂದು ಸಲಹೆ ನೀಡಿದರು. ವಿಮಾ ರಾಜ್ಯಗಳು ಅಂತಾನೂ ಇರ್ತವೆ. ಇದನ್ನ ಈಗ ಮಾಡಿದ್ದಲ್ಲ, ಹಿಂದೆ ಆಗಿರೋದು. ಉತ್ತರ ಪ್ರದೇಶ ಕೂಡ ತಾವು ನೀಡೋ ತೆರಿಗೆ ಸರಿಯಾದ ಅನುದಾನ ಸಿಕ್ಕಿಲ್ಲ ಅನ್ನೋ ಆರೋಪ ಇದೆ. ಆದರೆ ಜಲ್ ಜೀವನ್ ಯೋಜನೆಗೆ ಕೇಂದ್ರ 26,000 ಕೋಟಿ ನೀಡಿದೆ. ಭದ್ರಾ ಮೇಲ್ದಂಡೆಗೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡಿದ್ರು, ಕೊಡಲಿಲ್ಲ ಅಂತಾರೆ. ಆದ್ರೆ ಇವರು ಅದಕ್ಕೆ ಸಂಬಂಧಿಸಿದ ರಿಪೋರ್ಟ್ ಕೂಡ ರಾಜ್ಯ ಸರ್ಕಾರ ನೀಡಿಲ್ಲ. ಮತ್ತೆ ಹೇಗೆ ಹಣ ಬಿಡುಗಡೆ ಆಗುತ್ತದೆ? ಕೇಂದ್ರ ಇಲ್ಲಿ ತನಕ ನೀಡಿದ ಹಣದ ಬಗ್ಗೆ ಯಾಕೆ ಸಿದ್ದರಾಮಯ್ಯ ಹೇಳುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಘೋಷಣೆ ಮಾಡೋರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಫಾರಂ ನಂಬರ್ 17 ಫಿಲಪ್ ಮಾಡಿ ಎಷ್ಟು ತಗೊಂಬಂದಿರೋ ಮುಂಚೆ ಈಗ ಎಷ್ಟು ಕೊಡಬೇಕು, ಎಷ್ಟು ಆಗಿದೆ ಅನ್ನೋಂಥದ್ದು ಒಂದು ರಿಪೋರ್ಟ್ ಅನ್ನು ಇವ್ರು ಸಬ್ಮಿಟ್ ಮಾಡಿ ದುಡ್ಡು ಕೊಡ್ತಾರೆ. ಅವೆಲ್ಲ ಕೇಂದ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಡ್ಯಾಮ್ಗಳು. ಸಿದ್ದರಾಮಯ್ಯರು ಯಾವುದೋ ಒಂದನ ಟೀಕೆ ಮಾಡ್ತಾರೆ. ಬಂದಿರತಕ್ಕಂಥದ್ದು ಹೇಳೋರು 2,404 ಕೋಟಿ ಮೈಸೂರು ಟು ಬೆಂಗಳೂರು ಅವರೇ ಓಡಾಡ್ತಾರಲ್ಲ, ಅದು ಯಾವ ಫೈನಾನ್ಸ್ ಮೀಟಿಂಗ್ ಅದು ತೀರ್ಮಾನ ಆಗಿದ್ದಲ್ಲ. ನೀತಿ ಆಯೋಗದಲ್ಲಿ ತೀರ್ಮಾನ ಆಗ್ತದೆ, ತೆಗೆದುಕೊಂಡ್ ಬರ್ತಾರೆ, ಕೆಲಸ ಮಾಡ್ತಾರೆ. ಆನ್ಗೋಯಿಂಗ್ ಪ್ರಾಜೆಕ್ಟ್ಗಳಿಗೆ ಬಿಡುಗಡೆ ಆಗಂತದನ್ನ ಸಿದ್ದರಾಮಯ್ಯವ್ರು ಹೇಳೋದಿಲ್ಲ. ರೈಲ್ವೆಗೆ 7,534 ಕೋಟಿ ಬಿಡುಗಡೆ ಆಗಿದೆ, ಸಿದ್ದರಾಮಯ್ಯ ಹೇಳೋಣ. ಹೈವೇ ಬಿಡುಗಡೆ ಆಗಿದೆ. 5 ಲಕ್ಷ ಕೋಟಿ ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದೆ ಕೇಂದ್ರ ಸರ್ಕಾರ. ಅಭಿವೃದ್ಧಿ ಆದ್ರೆ ಯಾರು ಲಾಭ? ಕರ್ನಾಟಕಕ್ಕೆ ಲಾಭ. ಅದನ್ನ ಸಿದ್ದರಾಮಯ್ಯವ್ರು ಉಲ್ಲೇಖ ಮಾಡಿ. ಬೆಂಗಳೂರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಸರ್, ಎಲ್ಲ ಬೆಂಗಳೂರಿನವ್ರು ಇಟ್ಕೊಳಕ್ ಆಗ್ತದ? ಆಗೋದಿಲ್ಲ. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.